ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಮಸ್ಯೆ ಆಯ್ತು, ಅದು ಹೋರಾಟ ಆಯ್ತು. ಅದರ ನಂತರ ಇನ್ನೊಂದ್ಸಲ ಪರೀಕ್ಷೆ ಆಗಿ ಎಲ್ಲ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಬೇರೆ ಕಡೆ ಅಡ್ಮಿಷನ್ ತಗೊಂಡು ಹೋದ್ರು. ಈ ಹೋರಾಟವನ್ನು ದಿಲ್ಲಿ ಜಂತರ್ ಮಂತರ್ ನಡೆದಾಗ ನೀವು ಕಾಕ್ರೋಚ್ ಪಾರ್ಟಿ ಅನ್ನೋರು ಉಮರ್ ಖಲೀದ್ ಅವ ಬರಬೇಕು, ಸೈಯದ್ ರಸೂಲ್ ಯಾರು? ಸೈಯದ್ ರಸೂಲ್ PFI ಫೌಂಡರ್, ಸಿಮಿ ಫೌಂಡರ್ ಅರುಂಧತಿ ರಾಯ್ ಅಲ್ಲೇ ಬರ್ತಾವು. ಆಕಿ ಕಾಶ್ಮೀರ್ ನಮ್ದಲ್ಲ, ಕಾಶ್ಮೀರ್ ಪಾಕಿಸ್ತಾನ ಅಂತಾಳು. ಇನ್ನೊಬ್ಬ ಅಂತಾನು ಸೀತಾನ ಪತಿ ಹೆಸರು ತಗೊಂಡು नीताನ ಫಾಯ್ದೆ ಮಾಡ್ತಾನ ಅಂತಾನು. ಬೆಳಗಾವಿನಲ್ಲಿ ಬಂದ್ರೆ नीम का पत्ता कड़वा है, मोदी साला भरवा है अंतारू. आज़ादी लेंगे, किससे आज़ादी लेंगे? आज़ादी ये करके बेलगाम में घूम रहे हैं क्या? फालतू घूम रहे हैं? वहाँ भी दिल्ली में भी ऐसा आज़ादी ये करके घूम रहे नहीं, पार्लियामेंट तक जा रहे. तानाशाही रहती थी तो इसमें से कोई बचता नहीं था. पार्लियामेंट छोड़ो, जंतर मंतर में गोली लगती थी. ये तो सोचो. विद्यार्थियों को मेरी विनती है कि इसके पीछे मत लगो. ऐसे लोगों के ये गद्दार लोग है, भारत देश के विरोधी है, गद्दार है, देश के विरोधी है, देशद्रोही है. इनको पैसा बाहर से आ रहा है, पैसा खर्चा करके विद्यार्थियों को आगे, नीट के विद्यार्थी आगे करके ये लोग अपना राजकीय पोली जाम रहे, पैसा खा रहे. इसीलिए सभी विद्यार्थी को मेरी विनती है, ऐसे लोगों को पीछे मत लगो. ये सब गद्दार है, राजकारण इसके अंदर हो रहा है. राहुल गांधी इसके पीछे है, दूसरे देश के लोग इसके पीछे पैसा आ रहा है. सब खाना, सब शाम को बांग्लादेश से खाना आता है, कतर से खाना आता है, पाकिस्तान से खाना आता है. खाओ. कौन खा रहा है? अतिरिक्त लोग खा रहे हैं उधर बैठ के. ऐसे लोगों के साथ मत लगो. हमारा विश्वास है कि सम्मान्य मोदी जी तुम्हारा सबका भविष्य देखते हैं, युवा के साथ है. यही कहना चाहता हूँ. ಖರ್ಚು ಮಾಡ್ತಾರು, ಅಡ್ಡಾಡ್ತಾರು. ಮೋದಿ ಹೆಸರು ಇವ್ರು ಬೇಡ ಆಗಿತ್ಲ, ಕಾಂಗ್ರೆಸ್ನವ್ರು ಸ್ಪಾನ್ಸರ್ ಮಾಡ್ತಾರು. ಕಾಂಗ್ರೆಸ್ನವರು ಯಾವ ಸುಬ್ರೋಸಿಯನ್ ಯಾರದಲ್ಲ ಅವ್ ದುಡ್ಡು ಕೊಡ್ತಾನು, ಇಲ್ಲಿ ಖರ್ಚು ಮಾಡ್ತಾರು. ಹೆಸರು ಕೆಡ್ಸುದು ಬಿಟ್ಟು ನೀವು ಅಜೆಂಡಾನ ಬೇರೆ. ಅಲ್ಲೇ ಘೋಷಣೆ ಏನು ಕೊಡ್ತಾರು? इसके बाद हम लोग बांग्लादेश बनाएंगे, इसके बाद हम पाकिस्तान बनाएंगे, इसके बाद हम नेपाल बनाएंगे, मोदी जी को भगाएंगे. क्यों बा? नीट की परीक्षा चल रही है, उसके बारे में स्ट्राइक ಇರ್ತಕ್ಕಂತ MBBS ಅಡ್ಮಿಷನ್ ಎಷ್ಟು ಇವತ್ತಿರ್ತಕ್ಕಂತ MBBS ನಾವು ತುಲನೆ ಮಾಡ್ತಾ ಇಲ್ಲ. ಆದ್ರೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮೋದಿ ಅವರ ನೇತೃತ್ವದಲ್ಲಿ ಮಾಡಿದೆ. ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಮೇಲೆ ತನಿಖೆ ಮಾಡ್ತೀವಿ ಅಂತಕ್ಕಂಥ ಸಂಪೂರ್ಣ ನಿಲುವನ್ನ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡಲಿಕ್ಕೆ ನಮ್ಮ ನಾಯಕರು ತಯಾರಿದ್ದಾರೆ. ಆದ್ರೆ ಕಾಂಗ್ರೆಸ್ಸಿನ ನಾಯಕರು ವಿದ್ಯಾರ್ಥಿ ಸಮುದಾಯವನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ತಮ್ಮ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಗೃಹ ಮಂತ್ರಿಗಳಿಗೆ ನಾವು ಹೇಳಿಕೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಈ ತರದ ಹೋರಾಟಗಳಿಗೆ ಕುಮ್ಮಕ್ಕನ್ನು ಕೊಡುವುದರ ಮೂಲಕ ಕರ್ನಾಟಕದಲ್ಲಿ ಸಹಿತ ಅಶಾಂತಿಯನ್ನು ಮಾಡತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಬಾರದು. ಕೂಡಲೇ ಪಾರ್ಲಿಮೆಂಟ್ ಅನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ನೀಟ್ ಅಕ್ರಮಗಳ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾವು ಬಯಸ್ತಾ ಇದ್ದೀವಿ. ನಮ್ಮ ಬಿಜೆಪಿ ಶಾಸಕರ ಮೇಲೆ ಆಗಿರ್ತಕ್ಕಂಥ ಏನು ಅವರು ಅನ್ಯಾಯವನ್ನು ಮಾಡಿದ್ದಾರೆ, ಅದ್ರ ಮೇಲೆ ಮಾಡಿರ್ತಕ್ಕಂಥ ಗುಂಡಾಗಳ ಮೇಲೆ ಕ್ರಮ ವಹಿಸಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಎರಡನೇದು, ನೀವು ಯಾವಾಗ ಆಂದೋಲನ ಮಾಡ್ತೀರಿ, ಆಂದೋಲನ ಮಾಡೋ ಟೈಮ್ नीम का पत्ता कड़वा है, मोदी साला भरवा ಅಂತಾರೆ. ಇದಕ್ಕೆ ನೀವು ಏನು ಕಾರ್ಯವಾಹಿ ಮಾಡ್ತೀರಿ ಹೇಳ್ರಿ? ಯಾಕಂದ್ರೆ ಪ್ರಧಾನಿ ನಿನ್ನೆ ಮಾತಾಡಿದಾರಲ್ಲ, ಮತ್ತೆ ಘೋಷಣೆ ಯಾಕೆ ಕೊಡ್ಬೇಕು ನೀವು? ಮತ್ತೆ ನೀವು ಪೊಲೀಸರ ಯಾಕೆ ಒಪ್ಕೊಡ್ತೀರಿ? ಅದಕ್ಕೆ ಹೇಳ್ತೀವಿ ನಾವು. नीम का पत्ता कड़वा है, नरेंद्र मोदी साला भरवा है. इधर अर्थ ಏನು? ನೀವು ಯಾಕೆ ಒಪ್ಕೊಡಿ? आजादी लेके रहेंगे, आजादी लेके रहेंगे. ಎದಕ್ಕೆ ಆಜಾದಿ ಬೇಕು ಇವ್ರಿಗೆ? ಯಾಕೆ ಆಜಾದಿ ಕೊಟ್ಟೆ? ಸಾಕಾತ ಆಜಾದಿ ಸಾಕಾತು. ನಾವೆಲ್ಲ ಕಾರ್ಯವಾಹಿ ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಅವಹೇಳನಕಾರಿಯಾಗಿ ಘೋಷಣೆ ಕೊಟ್ಟಿದ್ದಾರೆ ಸರ್, ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ ಸರ್. ಅಂತವ್ರ ಮ್ಯಾಗ ಕಠಿಣ ಕ್ರಮ ಆಗ್ಬೇಕು ಸರ್. ನೀವು ವಿಡಿಯೋ ಕ್ಲಿಪ್ ತೆಗೀರಿ ಸರ್, ಅದ್ರೊಳಗ ಆ ವಿಡಿಯೋ ಕ್ಲಿಪ್ ಅಧಿಕಾರಿಗಳಿಗೆ ನಿನ್ನೆ ದಿನ ಕಾಂಗ್ರೆಸ್ಸಿನ ನಾಯಕರು ಮಾಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಮೋದಿ ಅವರಿಗೆ ಮಾಡಿರ್ತಕ್ಕಂಥ ಯಾರು ಹೇಳಿಕೆಗಳನ್ನ ಮಾಡಿದ್ದಾರೆ
ಅವರನ್ನ ದಯವಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ಮುಖಾಂತರ ಅವ್ರನ್ನ ಗುರುತಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಹೋರಾಟವನ್ನು ನೆಪವನ್ನು ಇಟ್ಕೊಂಡ ಭಾರತ ದೇಶದೊಳಗೆ ಅರಾಜಕತೆ ಉಂಟು ಮಾಡ್ಬೇಕಂದ್ರೆ ಕೆಲವೊಂದು ಶಕ್ತಿಗಳು ವಿದೇಶದಿಂದ ಹಣ ಪಡ್ಕೋದಕ್ಕಿಂತ ಭಾಗವಹಿಸ್ತಾರೆ. ಅಂತವ್ರು ಕೂಡ ತಾವು ಗಮನ ಷಡ್ಯಂತ್ರ ಇವರು ವಿದ್ಯಾರ್ಥಿಗಳ ಎಲ್ಲ ಅಂಶಗಳನ್ನೇ ಮತ್ತು ವೈಯಕ್ತಿಕ ನಿಂದನೆ ಮಾಡಿದ ಪ್ರಧಾನಿಗಳನ್ನು ವೈಯಕ್ತಿಕ ನಿಂದನೆ ಮಾಡಿದ ಶಿಕ್ಷೆ ಆಗ್ಬೇಕು ಸರ್. ಅದ್ರ ಸಲುವಾಗಿ ವಿಡಿಯೋ ಕ್ಲಿಪ್ ತೆಗಿ ಸರ್. ಅದ್ರಲ್ಲಿ ಯಾರು ಸರ್ ಅವ್ರನ್ನ ಅಲ್ಲ ಇದೆಲ್ಲ ಷಡ್ಯಂತ್ರ ಇದೆ, ಅದು ನೀವು ಗಮನಿಸ್ಬೇಕಂದ್ರೆ ತಕ್ಷಣ ಆಕ್ಷನ್ ತಗೋಬೇಕು ಸರ್. ಈಗ 12 ಮೀಟಿಂಗ್ ಇದೆ, ಈಗ ಬರಬೇಕು. ಅದ ಬಂತು ಸರ್, ಪ್ಲೀಸ್ ಬನ್ನಿ. ಸರ್ ಸರ್ ನೀವು ಬೇರೆ ಇಲ್ಲ 12 ಹಾ ಮಾತಾಡ್ರಿ. ನೋಡ್ರಿ, ನೀಟ್ ಪರೀಕ್ಷೆ ಬಗ್ಗೆ ಏನೇನು ಸಮಸ್ಯೆ ಅದಾವ ಸನ್ಮಾನ್ಯ ಪ್ರಧಾನಿ ಮೋದಿ ಅವ್ರು ಹೇಳಿದಾರೆ. ಸಮಸ್ಯೆ ಆಯ್ತು, ಅದು ಹೋರಾಟ ಆಯ್ತು, ಅದರ ನಂತರ ಇನ್ನೊಂದ್ಸಲ ಪರೀಕ್ಷೆ ಆಗಿ ಎಲ್ಲ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಬೇರೆ ಕಡೆ ಅಡ್ಮಿಷನ್ ತಗೊಂಡು ಹೋದ್ರು. ಈ ಹೋರಾಟವನ್ನು ದಿಲ್ಲಿ ಜಂತರ್ ಮಂತರ್ ನಡೆದಾಗ ನೀವ ಕಾಕ್ರೋಚ್ ಪಾರ್ಟಿ ಅನ್ನೋರು ಉಮರ್ ಖಲೀದ್ ಅವ ಬರಬೇಕು, ಸೈಯದ್ ರಸೂಲ್ ಯಾರು? ಸೈಯದ್ ರಸೂಲ್ PFI ಫೌಂಡರ್, ಸಿಮಿ ಫೌಂಡರ್ ಅರುಂಧತಿ ರಾಯ್ ಅಲ್ಲೇ ಬರ್ತಾವು. ಆಕಿ ಕಾಶ್ಮೀರ್ ನಮ್ದಲ್ಲ, ಕಾಶ್ಮೀರ್ ಪಾಕಿಸ್ತಾನ ಅಂತಾವು. ಇನ್ನೊಬ್ಬ ಅಂತಾನು ಸೀತಾನ ಪತಿ ಹೆಸರು ತಗೊಂಡು ಮಿತಾನ ಫೈದೆ ಮಾಡ್ತಾನ ಅಂತಾನು. ಬೆಳಗಾವಿನಲ್ಲಿ ಬಂದ್ರೆ नीम का पत्ता कड़वा है, मोदी साला भरवा है अंतारू. आजादी लेंगे, किससे आजादी लेंगे? आजादी ये करके बेलगाम में घूम रहे हैं क्या? फालतू घूम रहे हैं? वहां भी दिल्ली में भी ऐसा आजादी ये करके घूम रहे नहीं, पार्लियामेंट तक जा रहे. तानाशाही रहती थी तो इसमें से कोई बचता नहीं था. पार्लियामेंट छोड़ो, जंतर मंतर में गोली लगती थी. ये तो सोचो. विद्यार्थियों को मेरी विनती है कि इसके पीछे मत लगो. ऐसे लोगों को, ये गद्दार लोग है, भारत देश के विरोधी है, गद्दार है, देश के विरोधी है, देशद्रोही है. इनको पैसा बाहर से आ रहा है, पैसा खर्चा करके विद्यार्थियों को आगे, नीट के विद्यार्थी आगे करके ये लोग अपना राजकीय पोलिंग जाम रहे, पैसा खा रहे. इसीलिए सभी विद्यार्थियों को मेरी विनती है, ऐसे लोगों को पीछे मत लगो. ये सब गद्दार है, राजकारण इसके अंदर हो रहा है. राहुल गांधी इसके पीछे है, दूसरे देश के लोग इसके पीछे पैसा आ रहा है. सब खाना, सब शाम को बांग्लादेश से खाना आता है, कतर से खाना आता है, पाकिस्तान से खाना आता है. खाओ. कौन खा रहा है? अतिरिक्त लोग खा रहे हैं उधर बैठ के. ऐसे लोगों के साथ मत लगो. हमारा विश्वास है कि सम्मान्य मोदी जी तुम्हारा सबका भविष्य देखते हैं, युवा के साथ है. यही कहना चाहता हूँ. ಖರ್ಚು ಮಾಡ್ತಾರು, ಅಡ್ಡಾಡ್ತಾರು. ಮೋದಿ ಹೆಸರು ಇವ್ರು ಬೇಡ ಆಗಿತ್ಲ, ಕಾಂಗ್ರೆಸ್ನವ್ರು ಸ್ಪಾನ್ಸರ್ ಮಾಡ್ತಾರು. ಕಾಂಗ್ರೆಸ್ನವರು ಯಾವ ಸುಬ್ರೋಸಿಯನ್ ಯಾರದಲ್ಲ ಅವ್ ದುಡ್ಡು ಕೊಡ್ತಾನು, ಇಲ್ಲಿ ಖರ್ಚು ಮಾಡ್ತಾರು. ಹೆಸರು ಕೆಡ್ಸುದು ಬಿಟ್ಟು ನೀವು ಅಜೆಂಡಾನೇ ಬೇರೆ. ಅದೇ ಘೋಷಣೆ ಏನು ಕೊಡ್ತಾರು, इसके बाद हम लोग बांग्लादेश बनाएंगे, इसके बाद हम पाकिस्तान बनाएंगे, इसके बाद हम नेपाल बनाएंगे, मोदी जी को भगाएंगे. क्यों बा? नीट की परीक्षा चल रही है, उसके बारे में स्ट्राइक हो गया, काउंसलिंग शुरू हो गया. ಹನ್ನೆರಡುವರೆಗೆ ಸರ್, ಈಗ ಹೋಗಿ ಬಿಡೋಣ ಸರ್. ಭಾರತದಲ್ಲಿ ವಿಶೇಷವಾಗಿ ದೆಹಲಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ರು. ಕಾಂಗ್ರೆಸ್ಸಿನ ನಾಯಕರಿಗೆ ಇಡೀ ದೇಶದಲ್ಲಿ ದೇ ಹ್ಯಾವ್ ಬಿನ್ ರಿಜೆಕ್ಟೆಡ್. ಯಾವ ರಾಜ್ಯಗಳಲ್ಲೂ ಸಹಿತ ಅವರಿಗೆ ಅಧಿಕಾರ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳ ಹೋರಾಟವನ್ನೇ ತಮ್ಮ ಹೋರಾಟ ಅಂತಕ್ಕಂಥ ಹೈಜಾಕ್ ಮಾಡೋ ಕೆಲಸವನ್ನು ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಇವತ್ತು ಮಾಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥ ಆರೋಪಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಟ್ಟಿದೆ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತಕ್ಕಂಥ ಆಹ್ವಾನವನ್ನು ಈಗಾಗಲೇ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಮಂತ್ರಿಗಳು ಹೇಳಿದ್ದಾರೆ, ನಡ್ಡಾ ಅವರು ಹೇಳಿದ್ದಾರೆ. ಆದರೆ ಇವರಿಗೆ ನೀಟ್ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮನಸ್ಸಿಲ್ಲ. ಬರೀ ವಿದ್ಯಾರ್ಥಿಗಳನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ, 2014ಕ್ಕಿಂತ ಮುಂಚೆ
ಭಾರತದಲ್ಲಿರ್ತಕ್ಕಂಥ ಮೆಡಿಕಲ್ ಸೀಟ್ಸ್ ಎಷ್ಟು, ಮೆಡಿಕಲ್ ಕಾಲೇಜಸ್ ಎಷ್ಟು, ಮೋದಿ ಸರ್ಕಾರ ಬಂದ ನಂತರ ಭಾರತದಲ್ಲಿರ್ತಕ್ಕಂಥ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಎಷ್ಟು, ಮೆಡಿಕಲ್ ಕಾಲೇಜಸ್ ಎಷ್ಟು, 1,13,000 ಮೆಡಿಕಲ್ ಸೀಟ್ಸ್ ಇವತ್ತು ಭಾರತದಲ್ಲಿ ಲಭ್ಯ ಇದೆ. ಇದೆಲ್ಲವೂ ಸಹಿತ ಕಾಂಗ್ರೆಸ್ಸಿನ ನಾಯಕರಿಗೆ ಕಾಣ್ತಾ ಇಲ್ಲ. ಅವರಿಗೆ ದೇಶದ ಹೊರಗಿರ್ತಕ್ಕಂಥ ಶಕ್ತಿಗಳು ಭಾರತದಲ್ಲಿ ಏಕತೆ ಮತ್ತು ಅಖಂಡತೆಯನ್ನು ಇಲ್ಲಿ ತೊಂದರೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಹೋರಾಟಕ್ಕೆ ಕಾಂಗ್ರೆಸ್ಸಿನ ನಾಯಕರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾರೂ ಬಗ್ಗೋದಿಲ್ಲ. ದೇಶದ ಜನ ಮೋದಿ ನಾಯಕತ್ವದಲ್ಲಿ ಸುರಕ್ಷಿತವಾಗಿದ್ದಾರೆ. ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ. ಇವತ್ತು ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡಬೇಕು, ಭಾರತದ ಮಾನ ಹರಾಜ ಮಾಡ್ಬೇಕಂತ ಹೇಳಿ ಇವತ್ತು ನೀಟ್ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಕೆಲವೊಂದು ಶಕ್ತಿಗಳು ವಿದೇಶದಿಂದ ಹಣವನ್ನ ಪಡೆದು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರನ್ನ ನಿಂದನೆ ಮಾಡುವುದು, ಭಾರತವನ್ನ ನಿಂದನೆ ಮಾಡುವುದು, ಭಾರತ ವಿರೋಧಿ ಘೋಷಣೆಗಳನ್ನು ಕೂಗುವುದು, ಹೋರಾಟದ ನೆಪದಲ್ಲಿ ದಾದಾಗಿರಿ ಮಾಡುವುದು, ಹಿಂಸಾಚಾರ ಮಾಡುವುದು, ಹೋರಾಟದಲ್ಲಿ ದೊಣ್ಣೆ, ಬಡಿಗೆ, ಚಾಕು ಇವನ್ನೆಲ್ಲ ಇಟ್ಕೊಂಡು ರಾಡ್ಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡಿ ಇವತ್ತು ದೇಶದ ಹೆಸರನ್ನ ಕೆಲವೊಂದು ಶಕ್ತಿಗಳು ಕೆಡಿಸ್ತಾ ಇದ್ದಾರೆ. ಅವ್ರ ಮೇಲೆ ಯೋಗ್ಯ ಕ್ರಮಗಳಾಗಬೇಕು. ಮತ್ತು ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವ್ರ ಮನೆ ಮುಂದೆ ಹೋರಾಟ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಐತಿ. ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದವ್ರು ಯಾರು? ಅವಾಗ ಯಾಕೆ ರಾಹುಲ್ ಗಾಂಧಿ ಅವರು ಮಲ್ಕೊಂಡಿದ್ರು? ಅವಾಗ ಬಂದ್ ಯಾಕೆ ಕರ್ನಾಟಕದಲ್ಲಿ ಹೋರಾಟ ಮಾಡ್ಲಿಲ್ಲ? ಇವತ್ತು KPSC ಒಳಗ್ ಕೋಟಿ ಗಂಟ್ಲೆ ಒಬ್ಬೊಬ್ಬರಿಗೆ ಅದನ್ನ ಯಾಕೆ ಕೇಳ್ತಾ ಇಲ್ಲ? ಅದನ್ನ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅವರು? ರಾಹುಲ್ ಗಾಂಧಿ ಅವರು ನಿನ್ನೆ ಅಡಿ ಒಂದು ರಿಲೀಸ್ ಆಗೈತಿ. ಭ್ರಷ್ಟಾಚಾರ ಕರ್ನಾಟಕದಾಗ ಅತಿ ಹೆಚ್ಚು ಭ್ರಷ್ಟಾಚಾರ ಈ ಸರ್ಕಾರದಾಗ ನಡೆದ್ರು ಕೂಡ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ಬೇಕು. ಇವತ್ತು ತೆಲಂಗಾಣದಾಗ ಬೋರ್ಡ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಅದು, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ. ತಮಿಳುನಾಡ ಲೀಕ್ ಅದು, ಕೇರಳದಾಗ ಲೀಕ್ ಅದು, ಹಿಮಾಚಲ ಪ್ರದೇಶದಾಗ ಕಾಂಗ್ರೆಸ್ ಸರ್ಕಾರ ಐತಿ, ಅಲ್ಲಿ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಅದು, ಜಮ್ಮು ಕಾಶ್ಮೀರದಾಗ ಲೀಕ್ ಅದು, ಪಂಜಾಬ್ದಾಗ ಲೀಕ್ ಅದು. ಅವಾಗ ಯಾಕೆ ರಾಹುಲ್ ಗಾಂಧಿ ಹೋರಾಟ ಮಾಡ್ಲಿಲ್ಲ? ಈಗ ಯಾಕೆ ಹೋರಾಟ ಮಾಡತ್ತಾರ? ಈಗ 21 ತಿಂಗಳು ಎಲ್ಲಿ ಹೋಗಿದ್ರು ಅವ್ರು? ಈಗ ಯಾಕೆ ಹೋರಾಟ ಮಾಡ್ತಾ ಇದಾರ ಅವ್ರು? ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತೀರಿ, ಬಂದ್ಲಿ ಕರ್ನಾಟಕದಾಗ ಹೋರಾಟ ಮಾಡ್ರಿ. ಉದ್ಯೋಗ ವಿದ್ಯಾರ್ಥಿಗಳು ಹೋರಾಟ ಮಾಡ್ಬೋದು, ಲಾಠಿ ಚಾರ್ಜ್ ಮಾಡಿದವ್ರು ಯಾರು? ಅದನ್ನ ಕೇಳ್ರಿ ರಾಹುಲ್ ಗಾಂಧಿ ಅವ್ರು. ನೀವು ಇವತ್ತು ಹೋರಾಟ ಮಾಡೋರ ಮೇಲೆ ಇವತ್ತು ಕಾಂಗ್ರೆಸ್ ಗುಂಡಾಗಳು ಮೊಟ್ಟೆ ಎಸಿತಾರ, ರಾಡ್ಗಳಿಂದ ಹಲ್ಲೆ ಮಾಡ್ತಾರ. ಅವ್ರ ಮೇಲೆ ಏನ್ ಕ್ರಮ ಕೈಗೊಂಡ್ರಿ ನೀವು? ಇವತ್ತು ಕೋತ್ವಾರ ರಾಮಚಂದ್ರ ಶಿಷ್ಯನ ಕೈಗೆ ಆಡಳಿತ ಐತಿ. ಕೋತ್ವಾರ ರಾಮಚಂದ್ರ ಶಿಷ್ಯ KPCC ಅಧ್ಯಕ್ಷದಾನ. ಇವತ್ತು ರೌಡಿ ಸರ್ಕಾರ ಇವತ್ತು ರಾಜ್ಯದಾಗ ಐತಿ. ಇವತ್ತು ರೌಡಿಸಮ್ ಮಾಡತ್ತಾರ, ರೈತರ ಮೇಲೆ ರೌಡಿಸಮ್ ಮಾಡತ್ತಾರ, ಬಿಜೆಪಿ ಕಾರ್ಯಕರ್ತರ ಮೇಲೆ ರೌಡಿಸಮ್ ಮಾಡತ್ತಾರ. ಇದನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತಾ ಇದೆ. ಇವತ್ತು ಕೆಲವೊಂದು ಶಕ್ತಿಗಳು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವ್ರ ನಿಂದನೆ ಮಾಡತ್ತಾರ. ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ಹೋರಾಟ ಮಾಡ್ರಿ, ಶಾಂತಿಯುತವಾದ ಪ್ರತಿಭಟನೆ ಮಾಡ್ರಿ, ಪ್ರಜಾಪ್ರಭುತ್ವದ ಪ್ರತಿಭಟನೆ ಮಾಡೋದು ಎಲ್ಲರಿಗೂ ಹಾಕದ. ಆದ್ರೆ ಹೋರಾಟವನ್ನ ದುರುಪಯೋಗ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಏನಾರೇ ಕಳಂಕ ಹಚ್ಚೋದು, ಭಾರತ ದೇಶಕ್ಕೆ ಅವಮಾನ ಮಾಡಿದ್ರೆ ನಿಮ್ಮನ್ನು ನಾವು ಸುಮ್ಮನೆ ಬಿಡುವುದಿಲ್ಲ. ಹೋರಾಟದ ಮುಖಾಂತರ ಇವತ್ತು ನಿಮ್ಮ ಯೋಗ್ಯ ಕ್ರಮಗಳನ್ನು ಕೈಗೊಳ್ಬೇಕಂತೇಳಿ ಇವತ್ತಿನ ಆಗ್ರಹವನ್ನು ಪಡಿಸಿ ಅವ್ರ ಹೇಳಿಕೆಗನ್ನ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆ ತೀವ್ರವಾಗಿ ಖಂಡಿಸ್ತಾ ಇದೆ. ಮುಖಂಡತೆಯಲ್ಲಿ ಈ ಒಂದು ಕೆಲಸ ನಡೀತಾ ಇದೆ. ಇದಕ್ಕೆ ನಾವು ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಆ ಕೋರ್ಟ್ಗಳ ಮುಖಾಂತರ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ಪ್ರಜಾಪ್ರಭುತ್ವದ ಖಂಡನೆಯನ್ನ ನಾವು ನೋಡ್ತಾ ಇದ್ದೀವಿ. ಯಾವ ಒಂದು ದೇಶ ಪ್ರಜಾಪ್ರಭುತ್ವದ ಒಂದು ಶಸ್ತ್ರವನ್ನು ಇಟ್ಕೊಂಡು ಇಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದೆ, ಅದಕ್ಕೆ ಖಂಡನೆ ಆಗುವಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೆಲಸ ಆಗ್ತಾ ಇದೆ. ನೀಟ್ ಈ ಪರೀಕ್ಷೆಯು MBBS ಸೀಟ್ ಸಿಗ್ಲಿಕ್ಕೆ ಆಗುವಂತ ಒಂದು ಪರೀಕ್ಷೆ. ಇದು ಅತ್ಯಂತ ಉತ್ತಮವಾಗಿ ನಡೆಯುವಂತ ಒಂದು ಪರೀಕ್ಷೆ. ಯಾವಾಗ ಲೀಕ್ ಆಗ್ತಾ ಇದೆ ಗೊತ್ತಾದ ತಕ್ಷಣವೇ, ಲೀಕ್ ಆದ ತಕ್ಷಣ ಅದಕ್ಕೆ ರಿಫಾರ್ಮೇಶನ್ ಅಲ್ಲಿ
ಹೇಳಿ ರೀನೀಟ್ ಎಕ್ಸಾಮ್ ಅನ್ನು ಕೊಟ್ಟರು. ಆ ರೀನೀಟ್ ಎಕ್ಸಾಮ್ ಫಲಿತಾಂಶ ಇವತ್ತು ಇದೆ. ಅದರ ಪರಿಣಾಮವಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ MBBS ಅಲ್ಲಿ ಸೀಟ್ ಸಿಗುವಂತಹ ಒಂದು ಅವಕಾಶವನ್ನು ಹೆಚ್ಚಿಸಲಾಗಿದೆ. ಅದೇ ರೀತಿ ಸಾಕಷ್ಟು MBBS ಸೀಟ್ಗಳನ್ನು ಹೆಚ್ಚು ಮಾಡಲಾಗಿದೆ. ಒಬ್ಬ ಬಡ ವಿದ್ಯಾರ್ಥಿ ಕೂಡ ಇವತ್ತು MBBS ಸೀಟ್ ಅಲ್ಲಿ ಒಂದು ಶಿಕ್ಷಣವನ್ನು ಪಡೆದು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಕಡೆ ಎಲ್ಲ ರೀತಿಯ ರಿಫಾರ್ಮೇಶನ್ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಒಂದು ಮಕ್ಕಳಿಗೆ ಒಂದು ಮಿಸ್ ಡೈರೆಕ್ಷನ್ ಅನ್ನು ಮಾಡಿ ಪ್ರಜಾಪ್ರಭುತ್ವದ ಖಂಡನೆ ಮಾಡುವಂತ ಒಂದು ಕೆಲಸ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆಗಿದೆ. ಇದನ್ನು ನಾವು ವಿಷಾದಿಸುತ್ತೇವೆ. ಯೂತ್ ಈಸ್ ಅವರ್ ಪವರ್, ಅವರನ್ನು ಪವರ್ಲೆಸ್ ಮಾಡುವಂತ ಕೆಲಸ ರಾಹುಲ್ ಗಾಂಧಿ ಕಡೆಯಿಂದ ಆಗ್ತಾ ಇದೆ. ಇದಕ್ಕೆ ನಾವು ವಿಷಾದಿಸುತ್ತೇವೆ. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದೆಗೆ ಬಿಜೆಪಿ ನಮ್ಮ ಪಕ್ಷ ಯಾವಾಗಲೂ ನಿರಂತರ ಅದಕ್ಕಾಗಿ ಹೋರಾಟ ಮಾಡ್ತೇವೆ. ಜೈ ಹಿಂದ್. ಡಿಸ್ಟ್ರಿಕ್ಟ್ ಲೆವೆಲ್ ವಿಮೆನ್ಸ್ ಏನು ದೇಶದ ಹೊರಶಕ್ತಿಗಳು ಭಾರತದ ಏಕತೆ ಮತ್ತು ಅಖಂಡತೆಯನ್ನು ಪ್ರಶ್ನಿಸತಕ್ಕಂಥ ಈ ಥರದ ಹೊರಶಕ್ತಿಗಳು तुम्ही काल बघायचं होतं बेंगलोरमध्ये BJP MLA वर त्याने अंडे टाकतात. म्हटलं त्यांचा उद्देश काय आहे? विरोध करणाऱ्याला तुम्ही इथं विरोध करत नाही आणि तुम्ही तिथं दिल्लीमध्ये विरोध करताय, तेव्हा तुम्हाला सहकार सगळं मिळतं आणि इथं तुम्ही अंडे टाकायचं हे टाकायचं हे चांगला गोष्ट नाही आहे. आणि ह्यांचा उद्देश नीट एक्झामसाठी आणि ते फेल झाले म्हणून ह्यांचं हे नाही आहे. काल नरेंद्र मोदी सांगितलं आहे जे काय एज्युकेशनसाठी ते झालेलं आहे ते चुकीचं आहे, कारण त्याच्यासाठी आम्ही सगळं व्यवस्था करले. एक्झाम झालेला आहे, एक्झाम झाल्यानंतर 13 लोकांना अरेस्ट बी करलेला आहे. असं तुम्ही बघायला पाहिजे. ते त्याच्याबद्दल ह्यांनी सोडतात. राम जन्मभूमीचा विचार काढतात आणि 370 कलमचा ह्यांनी विषय काढतात, 3 तलाकचा विषय काढतात. म्हटलं त्यांचा उद्देश काय आहे? हिंदुस्थानला नाव होले त्याचा विरोधात ह्यांनी काम करवले, त्याच्यासाठी तसल्या लोकांना अटॅक करायचा म्हणून आम्ही सांगतो. आणि काल तुम्ही आणि एक लास्ट विषय सांगतो, काल तुम्ही ते बेळगाव मोर्चा बघितला, त्याच्यामध्ये कोण बी विद्यार्थी नव्हते. इथं सरदार हायस्कूल बंद करतात, त्यांच्या इकडे एक स्कूल आहे ते बंद करतात. म्हटलं तर त्याच्यामध्ये विद्यार्थीला स्वप्रेरणा त्यांनी आला नाहीत. ह्यांनी त्यांना घेऊन येऊन इथं मिसयूज त्यांच्या राजकारणामध्ये त्यांचा फायदा करायसाठी हे विद्यार्थी लोकांना त्यांनी उपयोग करलेत म्हणून असं सांगायला इच्छितो.